ಹಾಯ್ ಎಲ್ಲರಿಗೂ ನಮಸ್ಕಾರ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಶನಿವಾರದ ವ್ಲಾಗ್. ಗಣೇಶನಿಗೆ ಕಜ್ಜಿಕಾಯಿ ಹಾರ ಮಾಡೋಕ್ಕೆ ಅಂತಂದು ಕಜ್ಜಿಕಾಯಿ ಎಲ್ಲ ಮಾಡಿಟ್ಟಿದ್ವಿ. ದೊಡ್ಡ ಗಣೇಶ, ಅದಕ್ಕೆ 101 ಕಜ್ಜಿಕಾಯಿಂದ ಹಾರ ಮಾಡೋಕ್ಕೆ ಅಂತ ಎಲ್ಲ ಮಾಡಿಟ್ಟಿದ್ವಿ. ನನ್ನ ತಮ್ಮ ಮತ್ತು ಅವರ ಫ್ರೆಂಡ್ ಬಂದು ಹಾರ ಎಲ್ಲ ಪೋಣಿಸ್ಕೊಂಡು ತಗೊಂಡೋದ್ರು. ಬೆಳಗ್ಗೆ ಗಣೇಶನ ಪೂಜೆ ಆಲ್ರೆಡಿ ಶುರುವಾಗ್ಬಿಟ್ಟಿತ್ತು. ಬಂದು ಅವರೇ ಹಾರ ಪೋಣಿಸ್ಕೊಂಡು ತಗೊಂಡೋದ್ರು. ತಿಂಡಿಗೆ ದೋಸೆ ಮಾಡಿದ್ವಿ. ಅವ್ರ ತಾತನ ಜೊತೆ ಕುತ್ಕೊಂಡು ಅವನೇ ತಿಂಡಿ ತಿಂತಾ ಇದ್ದ. ನಾನು ನನ್ನ ತಾಯಿ ಇಬ್ಬರು ಸ್ನಾನ ಮಾಡಿ ಪ್ರಸಾದಕ್ಕೆ ಅಂತ ಕಡಲೆಕಾಳು ಉಸ್ಲಿ ಮಾಡಿಟ್ಟು ಪೂಜೆಗೆಲ್ಲ ತಯಾರಿ ಮಾಡಿಕೊಂಡು ಪೂಜೆ ಮಾಡಿದ್ವಿ. ಮನೆ ದೇವರು ಲಕ್ಷ್ಮೀ ವೆಂಕಟೇಶ್ವರ, ಸೊ ಶನಿವಾರ ಪೂಜೆ ಇದ್ದೇ ಇರುತ್ತೆ. ಅದಾದಮೇಲೆ ದೋಸೆ ಮಾಡಿಕೊಂಡು ತಿಂಡಿ ತಿಂದ್ವಿ. ಕೆಲವೊಂದಷ್ಟು ಫೋಟೋಸು ವೀಡಿಯೋಸು ತೊಗೊಂಡ್ವಿ. ನಮ್ಮ ಅತ್ತೆ ಮತ್ತು ಅವ್ರ ಮಕ್ಕಳು ಬರೋದಿತ್ತು, ಸೊ ಅವ್ರಿಗೆ ವೆಯ್ಟ್ ಮಾಡೋ ಟೈಮಲ್ಲಿ ಕೆಲವೊಂದು ಫೋಟೋಸ್ನ ತೊಗೊಂಡ್ವಿ. ಇಂಥ ಹಬ್ಬ ಮತ್ತು ವಿಶೇಷ ದಿನಗಳಲ್ಲಿ ಸೀರೆ ಉಡೋದು ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದಾದಮೇಲೆ ಅವ್ರು ಬಂದರು. ಅಮ್ಮಂಗೆ ಸ್ವಲ್ಪ ಕಾಲು ನೋವಿದ್ದರಿಂದ ಆಟೋಲ್ಲೇ ಹೊರಟ್ವಿ. ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ಆಟೋಲ್ಲೇ ಹೋದ್ವಿ. ಎಷ್ಟು ಬ್ಯೂಟಿಫುಲ್ಲಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ರೆಡಿ ಮಾಡಿದರು ಗಣೇಶನ್ನ. ಗೌರಮ್ಮ ಅಂತೂ ಅಷ್ಟು ಮುದ್ದಾಗಿ ಕಾಣ್ತಾ ಇತ್ತು. ನನಗಂತೂ ತುಂಬಾ ಖುಷಿಯಾಯಿತು. ಸುಮಾರು ಒಂದು 10-15 ನಿಮಿಷ ನಾವು ಸ್ಟೇಜಿಂದ ಇಳಿಲೇ ಇಲ್ಲ. ಎಲ್ಲರೂ ನೀಟಾಗಿ ಪೂಜೆ ಮಾಡಿ ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಂಡು ಸೊ ಅಲ್ಲೇ ಇದ್ವಿ. ಯಾರೂ ಇರಲಿಲ್ಲ ಜನ ಅಷ್ಟಾಗಿ. ನಾವು ಹೋದಾಗ ಎಲ್ಲ ಬಂದು ಹೋಗ್ಬಿಟ್ಟಿದ್ರು. ಹೋಮ ಇತ್ತು, ಸೊ ಎಲ್ಲ ಬಂದು ಹೋಗ್ಬಿಟ್ಟಿದ್ರು. ನಾವು ಹೋದಾಗ ಸ್ವಲ್ಪ ಕಡಿಮೆ ಜನ ಇದ್ದರು. ಹಾಗಾಗಿ ವೀಡಿಯೋಸು ಫೋಟೋಸ್ ಎಲ್ಲ ತಗೊಂಡು ಅಲ್ಲೇ ಸ್ಟೇಜ್ ಮೇಲೆ ಸುಮಾರು ಒಂದು 10-15 ನಿಮಿಷ ಇದ್ವಿ ನಾವು. ಹೂವಿನ ಅಲಂಕಾರ ಮತ್ತು ಸ್ಟೇಜ್ ಕೂಡ ತುಂಬಾ ಸಿಂಪಲ್ ಆಗಿದ್ದರೂ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ತುಂಬಾ ಖುಷಿ ಆಯಿತು ನನಗಂತೂ ನೋಡಿ. ಸೊ ಅದಾದಮೇಲೆ ನಮ್ಮಪ್ಪ ಕೂಡ ಬಂದರು. ಕೆಲಸ ಇದೆ ಅಂತ ಹೋಗಿದ್ರು, ಅವರು ಬಂದರು. ಸೊ ಎಲ್ಲ ಅಲ್ಲೇ ಸುಮಾರು 1-1.5 ಅವರ್ ಅಲ್ಲೇ ಇದ್ವಿ. ಅನ್ನದಾನ ಶುರುವಾಯಿತು. ಸೊ ಜನ ಕೂಡ ತುಂಬಾ ಸೇರಿದ್ರು. ಅವರು ಅಂದ್ಕೊಂಡಿರಲಿಲ್ಲೇನೋ ಅಷ್ಟು ಜನ ಸೇರ್ತಾರೆ ಅಂತ. ಪ್ರಸಾದ ಮಧ್ಯದಲ್ಲೇ ಖಾಲಿ ಆಯಿತು. ಮತ್ತೆ ಪ್ರಸಾದ ಎಲ್ಲ ಮಾಡಿ ಎಲ್ಲ ಬಡಿಸ್ತಾ ಇದ್ರು. ಇನ್ನು ಪ್ರಸಾದಕ್ಕೆ ಟೊಮೆಟೊ ಬಾತು, ಕಾಳು ಉಸ್ಲಿ, ಕೇಸರಿ ಬಾತ್ ಮಾಡಿಸಿದ್ರು. ತುಂಬಾ ಚೆನ್ನಾಗಾಗಿತ್ತು ಪ್ರಸಾದ. ಅದಾದಮೇಲೆ ಕೆಲವೊಂದು ಫೋಟೋಸ್ ತಗೊಂಡ್ವಿ. ಅಲ್ಲೂ ಫ್ರೆಂಡ್ಸ್ನ ಹುಡ್ಕೊಂಡು ನನ್ನ ಮಗ ಫುಲ್ ಡ್ಯಾನ್ಸ್ ಎಲ್ಲ ಆಡ್ತಿದ್ದ ಸ್ಟೇಜ್ ಮೇಲೆ. ಅವ್ರದ್ದೇ ಆರ್ಭಟ ಆಗಿತ್ತು. ಪ್ರಸಾದನ ಮತ್ತೆ ಮಾಡೋಕ್ಕೆ ಹೋಗಿದ್ರಿಂದ ಸ್ವಲ್ಪ ತಡ ಆಯಿತು. ಲೇಟ್ ಆಗುತ್ತೆ ಅಂತ ನಾವು ಅಲ್ಲಿಂದ ಹೊರಟ್ವಿ ನಾವು. ಅಮ್ಮ ಗಾಡಿಯಲ್ಲಿ ಹೋದರು. ಸ್ವಲ್ಪ ಪ್ರಸಾದ ತಂದಿದ್ದೆಲ್ಲ ಬಾಕ್ಸ್ಗಳಿತ್ತು, ಸೊ ತೊಗೊಂಡು ಅವ್ರ ಗಾಡೀಲಿ ಹೊರಟ್ರು. ನಾವು ನಡ್ಕೊಂಡು ಹೋದ್ವಿ. ಇನ್ನು ಇದು ಡ್ರೋನ್ ಎಲ್ಲ ಬಳಸಿ ಅಲ್ಲಿ ಕ್ಯಾಪ್ಚರ್ ಮಾಡಿರೋಂಥ ವಿಡಿಯೋ. ನನ್ನ ತಮ್ಮನ ಫ್ರೆಂಡ್ ಅವರು ಅವರ ಸ್ಟೇಟಸಲ್ಲಿ ಹಾಕಿದ್ರು, ಸೊ ಅದನ್ನು ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಲೈಟಿಂಗ್ಸ್ ಎಲ್ಲ ಕೂಡ ತುಂಬಾ ಸಖತ್ತಾಗಿ ಹಾಕ್ಸಿದ್ರು. ಮನೆಗೆ ಬಂದ ಮೇಲೆ ಮಳೆ ಶುರುವಾಯಿತು. ಮಧ್ಯಾಹ್ನದಿಂದನೇ ಸಿಕ್ಕಾಬಟ್ಟೆ ಮಳೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾನೇ ಇತ್ತು. ಇನ್ನು ನನ್ನ ಮಗ ಆಟಾಡ್ತಾ ಇದ್ದ. ನಮ್ಮ ಅತ್ತೆ ಮಕ್ಕಳು ಇವರಿಬ್ಬರು. ಸೊ ಅವ್ರ ಜೊತೇಲಿ ಆಟಾಡ್ತಾ ಇದ್ದ. ನನ್ನ ಸೋದರ ಮಾವನ ಮಕ್ಕಳು ವರುಣ್ ಮತ್ತು ಲಕ್ಷ್ಮೀಶ್ ಅಂತ ಅವರು. ಮಧ್ಯಾಹ್ನದಿಂದನೇ ಅವ್ರ ಜೊತೆನೇ ಆಟಾಡ್ತಾ ಇದ್ದ. ಸೊ ಅದಾದಮೇಲೆ ಕಾಳು ಸೊಪ್ಪಿನ ಪಲ್ಯ ಬಸ್ಸಾರು ಮಾಡಿದ್ವಿ. ಸೊ ಊಟ ಮಾಡಿ ಮಲಗಿದ್ದು ಅಷ್ಟೇ ಇವತ್ತಿನ ವಿಡಿಯೋ ಹೇಗಿತ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ತಿಳಿಸಿ. ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.